ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 14. ಇತ್ಯಾದೃತೋಕ್ತ ಪರಮಸ್ಯ ಪುಂಸಃ ಪ್ರತಿಕ್ಷಣಾನುಗ್ರಹಭಾಜನೋಹಂ ಸ್ನೇಹೋತ್ತರೋಮಾ ಸ್ಖಲಿತಾಕ್ಷರಸ್ಥಂ ಮುಂಚಂಚುಚ ಪ್ರಾಂಜಲಿರಾಬ ಭಾಷೆ. ಅನುವಾದ. ಉದ್ಧವನು ಹೇಳಿದನು, ವಿದುರನೇ, ದೇವೋತ್ತಮ ಪರಮಪುರುಷನಿಂದ ನಾನು ಆ ರೀತಿಯಲ್ಲಿ ಪ್ರತಿಕ್ಷಣ ಅನುಗ್ರಹಿತನಾದೆ. ಅತಿಶಯ ಪ್ರೀತಿಯಿಂದ ಅವನು ನನ್ನನ್ನು ಸಂಬೋಧಿಸಿದಾಗ ಕಣ್ಣೀರು ತುಂಬಿ ಮಾತನಾಡಲಾಗಲಿಲ್ಲ. ರೋಮಾಂಚನಗೊಂಡೆ. ಅನಂತರ ಕಣ್ಣೀರು ತೊಡೆದು ಕೈ ಮುಗಿದು ಹೀಗೆ ಹೇಳಿದೆ. ಶ್ಲೋಕ 15. ಕೋನ್ವೀಶತೆ ಪಾದ ಸರೋಜ ಭಾಜಾಂ ಸುದುರ್ಲಭೋರ್ಥೇಷು ಚತುರ್ಶ್ವಪೀಹ ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂಭೋಜ ನಿವೇಶನೋತ್ಸುಕಃ. ಅನುವಾದ. ಓ ನನ್ನ ಪ್ರಭು, ನಿನ್ನ ಪಾದಕಮಲಗಳ ದಿವ್ಯ ಪ್ರೇಮ ಸೇವಾ ನಿರತ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ತತ್ವಗಳ ವಲಯಗಳಲ್ಲಿ ಏನೊಂದನ್ನು ಸಾಧಿಸಲು ಕಷ್ಟವಾಗುವುದಿಲ್ಲ. ಮಹಾಪುರುಷನೇ, ನನಗೆ ಸಂಬಂಧಿಸಿದಂತೆ ನಿನ್ನ ಪಾದಪದ್ಮಗಳ ಪ್ರೇಮ ಸೇವೆಯಲ್ಲಿ ತೊಡಗುವುದನ್ನು ಮಾತ್ರ ನಾನು ಆಯ್ಕೆ ಮಾಡುತ್ತೇನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಉದ್ಧವನಿಗೆ ಹೇಳ್ತಾನೆ, ನೀನು ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಒಂದು ಬಯಕೆಯನ್ನ ಇಟ್ಕೊಂಡಿದ್ದೆ, ಅದನ್ನ ನಾನೀಗ ಪೂರೈಸ್ತೀನಿ. ಏನು ಅಂತಂದ್ರೆ ನನ್ನ ಸಹವಾಸ, ಅಂದ್ರೆ ನನ್ನ ಜೊತೆಯಲ್ಲಿ ಇರಬೇಕು ಅಂತ ನೀನು ಇಷ್ಟಪಟ್ಟಿದ್ದೆ. ಅದಕ್ಕೋಸ್ಕರ ನೀನು ಈಗ ಈ ಭವವನ್ನ ಬಿಟ್ಟು ವೈಕುಂಠ ಲೋಕಕ್ಕೆ ನೀನು ಹೋಗಬಹುದು ಅಂತನ್ಬಿಟ್ಟು ಅವನಿಗೆ ಪರ್ಮಿಷನ್ ಕೊಡ್ತಾನೆ. ಸೊ ನನ್ನ ನಾಭಿಯಿಂದ ಬೆಳೆದಂತಹ ಕಮಲದಲ್ಲಿ ಕೂತ್ಕೊಂಡಿದ್ದಂತಹ ಬ್ರಹ್ಮನಿಗೆ ಸೃಷ್ಟಿಯ ಆರಂಭದಲ್ಲಿ ನನ್ನ ದಿವ್ಯ ಮಹಿಮೆಗಳನ್ನು ಹೇಳಿದ್ದೆ. ಅದನ್ನೇ ಈಗ ಮಹರ್ಷಿಗಳು ಶ್ರೀಮದ್ ಭಾಗವತ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲೇನು ಹೇಳ್ತಾ ಇದ್ದಾನೆ ಅಂತ ನೋಡೋಣ. ಉದ್ಧವ ಹೇಳ್ತಾನೆ, ವಿದುರ ನೋಡು, ಭಗವಂತನಿಂದ ನಾನು ಆ ರೀತಿ ಪ್ರತಿ ಕ್ಷಣ ನಾನು ಅನುಗ್ರಹವನ್ನು ಪಡ್ತಿದ್ದೀನಿ. ಅಂದರೆ ಅವನ ಕರುಣೆ ನನ್ನ ಮೇಲೆ ಎಷ್ಟಿದೆ, ಅವನ ಅನುಗ್ರಹ ಕೃಪೆ ನನ್ನ ಮೇಲೆ ಎಷ್ಟು ತೋರಿಸಿದ್ದಾನೆ. ನಿಜವಾಗ್ಲೂ ನಾನು ಪುಣ್ಯವಂತನೇ. ಅತಿಶಯ ಪ್ರೀತಿಯಿಂದ ಅವನು ನನ್ನನ್ನು ಮಾತಾಡಿಸಿದಾಗ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದು ಮಾತಾಡೋದಕ್ಕೆ ಆಗಲಿಲ್ಲ, ರೋಮಾಂಚನವಾಗೋಯ್ತು. ಆಮೇಲೆ ನಾನು ಕಣ್ಣೀರನ್ನು ಒರೆಸ್ಕೊಂಡು ಕೈ ಮುಗಿದು ನಾನು ಈ ರೀತಿ ನಾನು ಹೇಳಿದೆ ಅಂತಂದ್ಬಿಟ್ಟು ಈಗ ಮುಂದೆ ಹೇಳ್ತಾನೆ ಭಗವಂತನಿಗೆ ಅವನು ಏನು ಹೇಳಿದ್ದ ಅಂತಂದ್ಬಿಟ್ಟು. ನೋಡಿ, ಭಗವಂತ ಸ್ವಯಂ ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ, ಈಗ ಉದಾಹರಣೆಗೆ ಈ ಒಂದು ಪ್ರಪಂಚದಲ್ಲೇನೆ ತುಂಬ ವಿಶೇಷವಾದಂಥ ವ್ಯಕ್ತಿಗಳಿರ್ತಾರೆ, ತುಂಬ ಹೆಸರು ಮಾಡಿರ್ತಾರೆ, ಒಳ್ಳೆ ಗುಣ ಇರೋದು, ಮತ್ತು ಒಬ್ಬ ಉನ್ನತವಾದಂಥ ವ್ಯಕ್ತಿ, ಅವರನ್ನೇ ನಾವು ತುಂಬಾ ರೋಲ್ ಮಾಡೆಲ್ ಥರ ನೋಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಅಂಥ ವ್ಯಕ್ತಿ ಏನಾದರೂ ನಮ್ಮನ್ನು ತುಂಬ ಪ್ರೀತಿಯಿಂದ ಸಲಿಗೆಯಿಂದ ಮಾತಾಡ್ಸೋದಕ್ಕೆ ಶುರು ಮಾಡಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ, ಮೈಯೆಲ್ಲ ರೋಮಾಂಚನವಾಗಿಬಿಡುತ್ತೆ. ಒಂಥರ ಆ ಒಂದು ಸಂತೋಷಕ್ಕೆ ಕಣ್ಣೀರು ಬರುತ್ತೆ. ಇದರೆಲ್ಲ ಆಗುತ್ತಲ್ವಾ? ಅದನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಅನುಭವಿಸಿದರೆ ಇಲ್ಲಿ ಉದ್ಧವನಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಭಗವಂತ ಅವನೇ ಸ್ವಯಂ ಹೇಳ್ತಾ ಇದ್ದಾನೆ, ಅವನು ಮಾತಾಡ್ತಾ ಇದ್ದಾನೆ, ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಅದು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾನಲ್ಲ, ಅದೆಲ್ಲ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದು ನನಗೆ ಮಾತಾಡೋಕ್ಕಾಗಲಿಲ್ಲ. ಆದರೂ ಕೂಡ ಆಮೇಲೆ ನಾನು ಕಣ್ಣು ಒರೆಸ್ಕೊಂಡು ಈ ರೀತಿ ಹೇಳಿದೆ. ಏನು ಹೇಳಿದೆ ಅಂತಂದರೆ, ಓ ನನ್ನ ಪ್ರಭು, ನಿನ್ನ ಪಾದಕಮಲಗಳ ದಿವ್ಯ ಪ್ರೇಮ ಸೇವ ನಿರತ ಭಕ್ತರಿಗೆ, ಅಂದರೆ ಯಾರು ನಿನ್ನ ಪಾದಕಮಲಗಳಲ್ಲಿ ನಿರಂತರವಾಗಿ ಭಕ್ತಿ ಸೇವೆಯನ್ನು ಮಾಡ್ಕೊಂಡಿರ್ತಾರೋ ಅಂಥ ಭಕ್ತರಿಗೆ ಧರ್ಮ ಆಗಲಿ, ಅರ್ಥ ಆಗಲಿ, ಕಾಮ ಆಗಲಿ, ಮೋಕ್ಷ ಆಗಲಿ, ಈ 4 ತತ್ವಗಳ ವಲಯದಲ್ಲಿ ಏನೊಂದನ್ನು ಸಾಧಿಸೋದು ಕಷ್ಟ ಆಗಲ್ಲ, ಎಲ್ಲವನ್ನು ಸಾಧಿಸ್ಬಿಡ್ತಾರೆ ಅವರು. ಆಯಿತಾ? ನಿನ್ನ ಭಕ್ತರಿಗೆ ಯಾವುದೂ ಕೂಡ ಕಷ್ಟ ಅಲ್ಲ. ಆದರೆ
ಮಹಾಪುರುಷನೇ, ನನಗೆ ಸಂಬಂಧಿಸಿದಂತೆ ಅಂದರೆ ಇದು ಭಕ್ತರ ಒಂದು ವಿಷಯದಲ್ಲಿ ನಾನು ಹೇಳಿದೆ. ಆದರೆ ನನ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇದ್ಯಾವುದು ನನಗೆ ಬೇಕಾಗಿಲ್ಲ. ನಿನ್ನ ಪಾದ ಪದ್ಮಗಳಲ್ಲಿ ಪ್ರೀತಿಯಿಂದ ಸೇವೆ ಮಾಡಿಕೊಂಡು ಅದರಲ್ಲಿ ತೊಡಗೋದಿದೆಯಲ್ಲ, ಅದನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು ನಿನ್ನ ಭಕ್ತರಿಗೆ ತುಂಬಾ ಸುಲಭವಾಗಿ ಸಾಧಿಸುವಂತಹ ಒಂದು ವಿಷಯಗಳು. ಆದರೆ ನನಗೆ ಅದು ಯಾವುದೂ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು? ನಿನ್ನ ಸೇವೆ, ಚರಣಗಳ ಸೇವೆ ಮಾಡುವಂಥ ಒಂದು ಭಾಗ್ಯ ನನಗೆ ಬೇಕು ಅಷ್ಟೇ. ಬೇರೆ ಯಾವುದನ್ನು ನಾನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವೈಕುಂಠ ಲೋಕಗಳಲ್ಲಿ ಭಗವಂತನ ಸಹವಾಸದಲ್ಲಿರುವವರು ಭಗವಂತನ ಎಲ್ಲ ದೈಹಿಕ ಲಕ್ಷಣಗಳನ್ನೇ ಪಡೆದು ವಿಷ್ಣುವಿನಂತೆಯೇ ತೋರುತ್ತಾರೆ. ಇಂತಹ ಮುಕ್ತಿಯನ್ನು ಸಾರೂಪ್ಯ ಮುಕ್ತಿ ಎನ್ನಲಾಗಿದೆ. ಇದು 5 ಬಗೆಯ ಮೋಕ್ಷಗಳಲ್ಲಿ ಒಂದು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಮುಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಮುಕ್ತಿಗಳು 5 ಬಗೆ ಇದೆ. ಸಾರೂಪ್ಯ, ಸಾರುಜ್ಯ, ಸಾಲೋಕ್ಯ, ಈ ರೀತಿ 5 ಮುಕ್ತಿಗಳಿದೆ. ವೈಕುಂಠ ಲೋಕಗಳಲ್ಲಿ ಭಗವಂತನ ಸಹವಾಸದಲ್ಲಿರುವಂಥವ್ರು ಅಂದ್ರೆ ಏನು? ಭಗವಂತನ ಜೊತೆ ಯಾವಾಗ್ಲೂ ಇರ್ತಾರಲ್ಲ, ಅವರು ಹೇಗೆ ಭಗವಂತ ಇರ್ತಾನೋ ಅದೇ ರೀತಿ ದೈಹಿಕ ಲಕ್ಷಣಗಳನ್ನ ಪಡ್ಕೊಂಡಿರ್ತಾರೆ. ಹೇಗೆ ವಿಷ್ಣುವನ್ನ ನೋಡಿದಾಗ ನಮಗೆ ಚತುರ್ಭುಜಧಾರಿ ಶಂಖಚಕ್ರ ಗದಾ ಪದ್ಮ ಇಟ್ಕೊಂಡಿರ್ತಾನಲ್ಲ, ಅದೇ ರೀತಿ ಅಲ್ಲಿ ಅವನ ಜೊತೆ ಇರೋರೆಲ್ಲ ವಿಷ್ಣು ಹೇಗಿರ್ತಾನೋ ಹಾಗೇ ಕಾಣಿಸ್ತಾ ಇರ್ತಾರೆ. ಇದನ್ನ ಸಾರೂಪ್ಯ ಮುಕ್ತಿ ಅಂದ್ರೆ ಏನು? ಅದೇ ಒಂದು ರೂಪ ಸಿಗುತ್ತೆ ಅವ್ರಿಗೂ, ವಿಷ್ಣು ಹೇಗಿರ್ತಾನೋ ಅದೇ ರೂಪ ಸಿಗುತ್ತೆ. ಈ ರೀತಿ 5 ಬಗೆಯ ಮೋಕ್ಷಗಳಲ್ಲಿ ಈ ಸಾರೂಪ್ಯ ಮುಕ್ತಿ ಅನ್ನೋದು ಕೂಡ ಒಂದು. ಅಂದ್ರೆ ಭಗವಂತನ ಹಾಗೆ ರೂಪ ಸಿಗುವಂಥದ್ದು, ಅವನ ಜೊತೆ ಅಲ್ಲೇ ಇರುವಂಥದ್ದು. ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿರುವ ಭಕ್ತರು ಸಾಯುಜ್ಯ ಮುಕ್ತಿ ಅಥವಾ ಬ್ರಹ್ಮಜ್ಯೋತಿ ಎಂಬ ಭಗವಂತನ ಕಿರಣಗಳಲ್ಲಿ ಲೀನವಾಗುವುದನ್ನು ಎಂದೂ ಒಪ್ಪುವುದಿಲ್ಲ. ನೋಡಿ, ಇನ್ನೊಂದು ಮುಕ್ತಿ ಇದೆ, ಅದಕ್ಕೆ ಹೆಸರು ಸಾಯುಜ್ಯ. ಅಂದ್ರೆ ಏನು? ಆ ಭಗವಂತನ ಕಿರಣಗಳಿದೆಯಲ್ಲ, ಅಂದ್ರೆ ಬ್ರಹ್ಮಜ್ಯೋತಿ ಅಂತ ಹೇಳ್ತೀವಲ್ವಾ, ಅದರಲ್ಲೇ ಹೋಗಿ ಅಂತರ್ಧಾನವಾಗ್ಬಿಡೋದು, ಅದರಲ್ಲೇ ಹೋಗಿ ಸೇರ್ಕೊಂಡ್ಬಿಡೋದು, ಭಗವಂತನಲ್ಲಿ ಒಂದಾಗ್ಬಿಡೋದು ಅಂತ ಹೇಳ್ತಾರಲ್ಲ. ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರಲ್ಲ, ಅವ್ರು ಯಾವಾಗಲೂ ಅವನ ಸೇವಕರಾಗಿರೋದಕ್ಕೆ ಇಷ್ಟಪಡ್ತಾರೆ ಹೊರತು ಭಗವಂತನಲ್ಲಿ ಒಂದಾಗೋದಕ್ಕೆ ಅವ್ರು ಯಾವತ್ತೂ ಇಷ್ಟಪಡೋದಿಲ್ಲ. ಅದಕ್ಕೆ ಭಗವಂತನ ಭಕ್ತರು ಸಾಯುಜ್ಯ ಮುಕ್ತಿಯನ್ನ ಅಥವಾ ಬ್ರಹ್ಮಜ್ಯೋತಿ ಅನ್ನುವಂತಹ ಆ ಭಗವಂತನ ಕಿರಣಗಳಲ್ಲಿ ಲೀನವಾಗೋದಿದೆಯಲ್ಲ, ಅದನ್ನು ಯಾವತ್ತೂ ಒಪ್ಪೋದಿಲ್ಲ ಅವರು. ಭಕ್ತರು ಮೋಕ್ಷವನ್ನಷ್ಟೇ ಅಲ್ಲದೆ ಸ್ವರ್ಗಲೋಕಗಳ ದೇವತೆಗಳ ಪ್ರಮಾಣದಷ್ಟು ಧರ್ಮ ಅರ್ಥ ಕಾಮಗಳಲ್ಲೂ ಯಶಸ್ಸನ್ನು ಪಡೆಯಬಹುದು. ಆದರೆ ಉದ್ಧವನಂತಹ ಶುದ್ಧ ಭಕ್ತರು ಅಂತಹ ಸೌಲಭ್ಯಗಳನ್ನು ತಿರಸ್ಕರಿಸುತ್ತಾರೆ. ಅಂದ್ರೆ ಭಕ್ತರು ಎಷ್ಟು ಉನ್ನತ ಮಟ್ಟದಲ್ಲಿರ್ತಾರೆ, ಅವ್ರಿಗೆ ಎಷ್ಟು ಯೋಗ್ಯತೆ ಅರ್ಹತೆ ಇರುತ್ತೆ ಅಂತಂದ್ರೆ, ಅವರು ಮೋಕ್ಷವನ್ನ ಅಷ್ಟೇ ಅಲ್ಲದೆ ಸ್ವರ್ಗಲೋಕದಲ್ಲಿ ದೇವತೆಗಳಿರ್ತಾರಲ್ಲ, ಅವರಿಗೆ ಎಷ್ಟರ ಮಟ್ಟಿಗೆ ಧರ್ಮ ಅರ್ಥ ಕಾಮ ಅದರಲ್ಲಿ ಯಶಸ್ಸಿದೆಯೋ, ಈಗ ಇಂದ್ರನ ಅರ್ಥ ಧರ್ಮನೂ ಇದೆ, ಅರ್ಥನೂ ಇದೆ, ಕಾಮನೂ ಇದೆ ಅಲ್ವಾ, ಅಷ್ಟೂ ಯಶಸ್ಸನ್ನ ಬೇಕಾದ್ರೆ ಒಬ್ಬ ಭಕ್ತನಾಗಿರುವಂಥವನು ಪಡಿಬಹುದು. ಆದ್ರೆ ಭಕ್ತರಿಗೆ ಅದು ಬೇಕಾಗಿಲ್ಲ. ಶುದ್ಧ ಭಕ್ತರಿಗೆ, ಉದ್ಧವನಂತಹ ಶುದ್ಧ ಭಕ್ತರು ಇರ್ತಾರಲ್ಲ, ಅವರು ಅಂತ ಎಂಥ ಸೌಲಭ್ಯಗಳನ್ನೇ ಭಗವಂತ ಕೊಟ್ಟರು ಕೂಡ ಅದೆಲ್ಲ ಯಾವುದು ಬೇಡ ಅಂತಾರೆ. ಯಾಕೆ? ಅವರಿಗೆ ಭಗವಂತನ ಚರಣಗಳಲ್ಲಿ ಭಕ್ತಿ ಸೇವೆ ಮಾಡೋದು ಒಂದೇ ಇಷ್ಟ ಆಗೋದು, ಬೇರೆ ಎಲ್ಲವೂ ಕೂಡ ಅವರು ಅದು ಯಾವುದು ನಮಗೆ ಬೇಕಾಗಿಲ್ಲ ಅಂತಾನೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ಭಗವಂತನ ಚರಣಗಳಲ್ಲಿರುವಂಥ ಆನಂದ ಇದೆಯಲ್ಲ, ಅದು ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಅವರು ಇಷ್ಟಪಡೋದಿಲ್ಲ. ಶುದ್ಧ ಭಕ್ತನಾದವನು ಕೇವಲ ಭಗವಂತನ ಸೇವೆಯಲ್ಲಿ ತೊಡಗಿರಲು ಬಯಸುತ್ತಾನಲ್ಲದೆ ಸ್ವಂತ ಲಾಭವನ್ನು ಗಮನಿಸುವುದಿಲ್ಲ. ನೋಡಿದ್ರ, ಶುದ್ಧ ಭಕ್ತನಿಗಿರುವಂಥ ಒಂದು ಒಳ್ಳೆ ಕ್ವಾಲಿಟಿ ಏನಪ್ಪಾ ಅಂತಂದ್ರೆ, ಅವನು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು ಅಂತ ಇಷ್ಟಪಡ್ತಾನೆ. ಅದನ್ನು ಬಿಟ್ಟು ತನ್ನ ಸ್ವಂತ ಲಾಭ ಏನಿದೆ, ನಾವಿವಾಗ ಏನು ಮಾಡ್ತೀವೋ, ಈಗ ನಾವು ಭಗವಂತನ ಏನೇ ಒಂದು ಸೇವೆ ಮಾಡಿದ್ರು ಕೂಡ, ಅಥವಾ ದೇವಸ್ಥಾನಕ್ಕೆ ಹೋಗ್ತೀವಿ, ಭಗವಂತನಿಗೆ ಅರ್ಚನೆ ಮಾಡಿಸ್ತೀವಿ, ಅಥವಾ ಏನೋ ಒಂದು ಸೇವಾರ್ಥಕ್ಕೋಸ್ಕರ ಕೊಡ್ತೀವಿ, ಅದನ್ನೆಲ್ಲ ಯಾಕೆ ಕೊಡ್ತೀವಿ? ಮನಸ್ಸಲ್ಲಿ ಒಂದು ಲಾಭವನ್ನ ಇಟ್ಕೊಂಡು, ಇದನ್ನ ನೀನು ಕೊಡು ನನಗೆ, ಅದಕ್ಕೆ ನಾನು ಇವಾಗ ನಿನಗೆ ಪೂಜೆ ಮಾಡಿಸ್ತಾ ಇದ್ದೀನಿ, ಅಥವಾ ಏನೋ ಒಂದು ಹರಕೆ ಹೊತ್ಕೊಳ್ಳೋದು, ಅಥವಾ ಇದನ್ನ ಮಾಡಿಸ್ಕೊಡ್ತೀನಿ ಅಂತ ಭಗವಂತನಿಗೆ ಹೇಳೋದು, ಈ ರೀತಿ ನಾವು ಅಲ್ಲಿ ವ್ಯಾಪಾರ ಮಾಡ್ತೀವಿ ಅಲ್ವಾ. ಲಾಭ ಇಲ್ಲದೆ ನಾವು ಏನೂ ಕೆಲಸ ಮಾಡೋದಿಲ್ಲ. ಯಾವುದಾದ್ರೂ ಒಂದು ಭಗವಂತನ ಗುಣಗಾನ ಮಾಡುವಂಥ ದೇವರ ನಾಮ ಆಗಿರ್ಬೋದು, ಅಷ್ಟೋತ್ತರ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ಓದೋ
ಓದಿದ್ರು ಕೂಡ ಅದರಿಂದ ನಮ್ಗೆ ಏನೋ ಒಂದು ಸಿಗುತ್ತೆ ಅಂತ ಓದ್ತೀವಿ ಹೊರತು ಸುಮ್ಮನೆ ಓದೋದು ಭಗವಂತನಿಗೆ ಅಂತಂದರೆ ನಾವು ಆ ರೀತಿ ಇಟ್ಕೊಂಡು ಮನಸ್ಸಲ್ಲಿ ಓದ್ತೀವಾ? ಇಲ್ಲ. ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ಇದನ್ನು ಓದಿದ್ರೆ ಭಗವಂತ ನಮ್ಗೆ ಏನೋ ಒಂದು ಕೊಡ್ತಾನೆ, ಇದರಿಂದ ನಮ್ಗೇನೋ ಒಂದು ಫಲ ಸಿಗುತ್ತೆ, ಆ ರೀತಿನೇ ನಾವು ಭಗವಂತನ ಜೊತೆ ಕನೆಕ್ಷನ್ ಇಟ್ಕೊಂಡಿರ್ತೀವಿ. ಅದು ತಪ್ಪು. ಆಯಿತಾ? ಯಾವಾಗ ನಾವು ಭಕ್ತಿ ಮಾಡಬೇಕು ಅಥವಾ ಭಗವಂತನ ಭಕ್ತರಾಗಬೇಕು ಅಂತೀವೋ ಆವಾಗ ಲಾಭ ನಷ್ಟ ಇದನ್ನೆಲ್ಲ ಬಿಟ್ಬಿಡ್ಬೇಕು. ಬರೀ ಭಗವಂತನನ್ನು ಪ್ರೀತಿಸೋದು, ಆ ಭಗವಂತನನ್ನು ಖುಷಿ ಪಡಿಸೋದಕ್ಕೆ ಅವನಿಗೋಸ್ಕರ ಮಾಡಬೇಕೇ ಹೊರತು ಅಲ್ಲಿ ನಮ್ಮ ಸ್ವಂತ ಲಾಭ ಯಾವುದೂ ಇರಬಾರ್ದು. ಆ ರೀತಿ ಲಾಭ ಇತ್ತು ಅಂತಂದರೆ ಅದು ನಿಜವಾಗ್ಲೂ ಭಕ್ತಿ ಅಲ್ಲ, ಅದು ವ್ಯಾಪಾರ ಆಗುತ್ತೆ. ಆಯಿತಾ? ಭಕ್ತಿ ಅಂತಂದರೆ ಅಲ್ಲಿ ನಿಸ್ವಾರ್ಥ, ಸ್ವತಃ ನನಗೇನೂ ಆಸೆ ಇರಬಾರ್ದು, ಎಲ್ಲ ಭಗವಂತನಿಗೋಸ್ಕರ ಮಾಡುವಂಥ ಒಂದು ಮೈಂಡ್ಸೆಟ್ ನಮ್ಮದು ಮಾಡ್ಕೋಬೇಕು ನಾವು. ಆ ರೀತಿ ಮಾಡ್ತಾ 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 ತಾನಾಗೆ ಆ ಮನಸ್ಸು ಭಗವಂತನ ಕಡೆಗೆ ಕಂಪ್ಲೀಟಾಗಿ ವಾಲುತ್ತೆ. ಅವಾಗ ಅದು ಏನನ್ನೂ ಇಷ್ಟಪಡಲ್ಲ. ಭಗವಂತನ ಗ್ರಂಥಗಳನ್ನು ಓದ್ತಾ ಇರ್ತೀವ, ಏನಕ್ಕೆ ಓದ್ತೀವಿ? ಅಲ್ಲೂ ಏನೂ ಇಲ್ಲ, ನನಗೆ ಓದಬೇಕು ಅನ್ನಿಸ್ತಾ ಇದೆ, ಓದ್ತಾ ಇದ್ದೀನಿ, ಖುಷಿ ಆಗ್ತಾ ಇರುತ್ತೆ, ಭಗವಂತನ ವಿಚಾರ ಅಲ್ವಾ, ಓದಬೇಕು. ಭಗವಂತನ ಲೀಲೆಗಳನ್ನು ನಾನು ಕೇಳಬೇಕು, ಓದಬೇಕು, ತಿಳ್ಕೋಬೇಕು, ಅಷ್ಟೇ. ಅದಕ್ಕೋಸ್ಕರ ಓದೋದು. ಅಲ್ಲೇನೂ ಒಂದು ಲಾಭಗಳನ್ನು ಇಟ್ಕೊಂಡು ಓದಬಾರ್ದು. ಆಮೇಲೆ ಭಗವಂತನ ಗುಣಗಾನ ಮಾಡ್ತಾ ಇರ್ತೀವಿ, ಭಗವಂತನ ಭಜನೆ ಮಾಡ್ತಾ ಇರ್ತೀವಿ, ಮನಸ್ಸಿನಿಂದ ಒಳಗಡೆಯಿಂದ ನಾವು ಆಡಬೇಕು. ಅಲ್ಲಿ ಭಗವಂತನನ್ನು ಮುಂದಿಟ್ಕೊಂಡು ಅವನಿಗೋಸ್ಕರ ಇದನ್ನು ಹಾಡ್ತಾ ಇದ್ದೀನಿ ಅಂತ ಹಾಡಬೇಕು ಅಷ್ಟೇ ಹೊರತು ಅಲ್ಲಿ ಯಾವುದೇ ಲಾಭದ ಒಂದು ಬಯಕೆಗಳು ನಮ್ಮಲ್ಲಿ ಇರಬಾರ್ದು. ನಿಜವಾಗ್ಲೂ ಭಕ್ತಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಒಂದು ಅನುಭವ, ಅದು ಒಂದು ಭಾವ, ಅದನ್ನು ಅನುಭವಿಸ್ಬೇಕೇ ಹೊರತು ಅಲ್ಲಿ ಯಾವುದೇ ಬೇರೆ ಬುದ್ಧಿಗೆಲ್ಲ ಕೆಲಸ ಕೊಡಬಾರ್ದು. ಅಲ್ಲಿ ಅದು ಹೃದಯದಿಂದ ನಾವು ಮಾಡಬೇಕಾಗಿರುವಂಥ ಒಂದು ಕೆಲಸ. ಆಯಿತಾ? ಹೃದಯದಿಂದ ಭಾವದಿಂದ ನಾವು ಭಕ್ತಿಯನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.